ಹಾಯ್ ವಿವರ್ಸ್, ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್. ನಾನಿಲ್ಲಿ ಸ್ವಲ್ಪ ಅರ್ಧ ತೆಂಗಿನಕಾಯಿ ತುರಿ ಮತ್ತು ಒಂದು 8 ಮೆಣಸು, ಸ್ವಲ್ಪ ಜೀರಿಗೆ ಮತ್ತು 3 ಎಸಳು ಬೆಳ್ಳುಳ್ಳಿ ಹಾಕಿ ಅರೆದಿಟ್ಟಿದ್ದೇನೆ. ನಂತರ ಇಲ್ಲಿ ಒಂದು ಪಾತ್ರೆ ಒಲೆಯಲ್ಲಿಟ್ಟು ತೆಂಗಿನೆಣ್ಣೆ 2 ಸ್ಪೂನಿನಷ್ಟು ಸೇರಿಸಿದ್ದೇನೆ. ಇನ್ನು ಇದು ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆಯನ್ನು ಒಂದು ಅರ್ಧ ಸ್ಪೂನಿನಷ್ಟು ಸಾಸಿವೆಯನ್ನು ಹಾಕಿಕೊಡ್ತಾ ಇದ್ದೇನೆ. ಇದು ಚೆನ್ನಾಗಿ ಒಡಿಲಿಕ್ಕೆ ಶುರುವಾದ ಮೇಲೆ ಸ್ವಲ್ಪ ಬೇಳೆ ಮತ್ತು ಉದ್ದಿನ ಬೇಳೆ ಎರಡನ್ನೂ ಸೇರಿಸಿಕೊಟ್ಟಿದ್ದೇನೆ. ಇನ್ನು ಸ್ವಲ್ಪ ಸಾಸಿವೆ ಕೂಡ ಹಾಕಿದ್ದೇನೆ. ನಂತರ ಒಂದೆರಡು ಎಸಳು ಕರಿಬೇವು ಕೂಡ ಸೇರಿಸಿದ್ದೇನೆ. ಇನ್ನು ಸ್ವಲ್ಪ ಇಂಗಿನ ಹುಡಿ ಹಾಕಿದ್ದೇನೆ. ಇನ್ನು ತುಂಡು ಮಾಡಿಟ್ಟಿರುವಂತಹ ಮಾವಿನ ಹಣ್ಣಿನ ಹೋಳುಗಳನ್ನು ಹಾಕಿದ್ದೇನೆ. ಇದರ ಗೊರಟು ಕೂಡ ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ರೀತಿ ಒಮ್ಮೆ ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡಬೇಕು, ಮಿಕ್ಸ್ ಮಾಡ್ತಾ ಇರಬೇಕು. ಇನ್ನು ಇದಕ್ಕೆ ಅರಿಶಿನ ಹುಡಿಯನ್ನು ಸ್ವಲ್ಪ ಸೇರಿಸ್ತಾ ಇದ್ದೇನೆ. ಇನ್ನು ನಾವು ಇದಕ್ಕೆ ಸೇರಿಸ್ತಾ ಇರೋದು ಬೆಲ್ಲ. ಅದು ಕೂಡ ನೋಡಿಕೊಂಡು ಸೇರಿಸಬೇಕು. ತುಂಬ ಸಿಹಿ ಮಾವಿನ ಹಣ್ಣಾದರೆ ಸ್ವಲ್ಪ ಬೆಲ್ಲ ಹಾಕಿದರೆ ಸಾಕಾಗ್ತದೆ. ಸ್ವಲ್ಪ ಹುಳಿ ಮಾವಿನ ಹಣ್ಣಾದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಸೇರಿಸಬೇಕು. ಹಾಗಿದ್ದರೆ ಮಾತ್ರ ರುಚಿ ಬರೋದು. ಇನ್ನು ಅಗತ್ಯಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕಿಕೊಟ್ಟಿದ್ದೇನೆ. ಈಗಾಗಲೇ ನಾವು ಅರೆದಿಟ್ಟಿರುವಂತಹ ಬ್ಯಾಟ್ರನ್ನು ಇದಕ್ಕೆ ಸೇರಿಸಿಕೊಡ್ತಾ ಇದ್ದೇನೆ. ತುಂಬ ಸಾರು ಮಾಡಲಿಕ್ಕಿಲ್ಲ, ಆದ ಕಾರಣ ಅರೆದಂತಹ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಇದಕ್ಕೆ ಹಾಕಿಕೊಡ್ತಾ ಇದ್ದೇನೆ. ಇನ್ನು ಇದು ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದರೆ ನಮ್ಮ ಮಾವಿನ ಹಣ್ಣಿನ ಪದಾರ್ಥ ರೆಡಿ. ತುಂಬ ಟೇಸ್ಟಿಯಾಗಿರ್ತದೆ. ಎಲ್ಲರೂ ಟ್ರೈ ಮಾಡಿ. ನನ್ನ ವಿಡಿಯೋ ಮೊದಲ ಬಾರಿಗೆ ನೋಡೋರಾದರೆ ಖಂಡಿತವಾಗಿಯೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಹಾಯ ಮಾಡಿ. ಅದೇ ರೀತಿ ಈ ವಿಡಿಯೋ ಲೈಕ್ ಮಾಡೋದಕ್ಕೂ ಶೇರ್ ಮಾಡೋದಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.